ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬ್ಲಾಕ್ ಆಗಿರುವ ಬಳ್ಳಾರಿ ಜೈಲಿನಲ್ಲಿ ಪರದಾಡುತ್ತಿರುವ ನಟ ದರ್ಶನ್ ಗ್ಯಾಂಗ್ಗೆ ಮತ್ತೆ ಬಲ ಬಂದಂತಾಗಿದೆ. ಈ ಬಾರಿ ಕರ್ನಾಟಕದ ಪೊಲೀಸರೇ ಮಾಡಿಕೊಂಡಿರುವಂತಹ ಅದೊಂದು ಎಡವಟ್ಟು ದರ್ಶನ್ ತೂಗುದೀಪ ಮತ್ತು ಗ್ಯಾಂಗ್ಗೆ ಬಲ ತುಂಬಿದಂತೆ ಆಗಿದೆ. ಅಲ್ಲದೆ ಇದೇ ಎಡವಟ್ಟಿನಿಂದ ದರ್ಶನ್ ತೂಗುದೀಪ ಬಳ್ಳಾರಿ ಜೈಲಿನಿಂದ ಸುಲಭವಾಗಿ ರಿಲೀಸ್ ಆಗಿ ಬರ್ತಾರೆ ಅನ್ನೋ ಮಾತು ಹಬ್ಬಿದ್ದು ಸಂಚಲನ ಸೃಷ್ಟಿಯಾಗಿದೆ. ಪವಿತ್ರ ಗೌಡ ಅಂದ್ರೆ ಕೊಲೆ ಆರೋಪಿ ದರ್ಶನ್ ಅವರಿಗೆ ಪ್ರಾಣವೇ ಆಗಿದ್ದಳು. ದರ್ಶನ್ ತೂಗುದೀಪ ಮತ್ತು ಪವಿತ್ರ ಗೌಡ ಸಂಬಂಧ ಬಿಡಿಸಿ ಹೇಳಬೇಕಿಲ್ಲ ಬಿಡಿ. ಯಾಕಂದ್ರೆ ಇಬ್ಬರು ಒಂದೇ ಮನೆಯಲ್ಲಿ ಇರುತ್ತಿದ್ದರು, ಒಂದೇ ಹೋಟೆಲ್ಗೆ ಹೋಗುತ್ತಿದ್ದರು ಹಾಗೂ ರೂಮ್ ಕೂಡ ಮಾಡುತ್ತಿದ್ದರು ಅಂತ ದರ್ಶನ್ ತೂಗುದೀಪ ವಿರೋಧಿಗಳು ಆರೋಪ ಮಾಡುತ್ತಿದ್ದಾರೆ. ಹಾಗೆ ಪವಿತ್ರ ಗೌಡ ಗರ್ಭಿಣಿ ಆಗಿದ್ದಾಳೆ ಎಂಬ ಸುದ್ದಿಯನ್ನು ಕೂಡ ಕೆಲ ಕಿಡಿಗೇಡಿಗಳು ಈಗ ವೈರಲ್ ಮಾಡುತ್ತಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ತೂಗುದೀಪ ಪವಿತ್ರ ಗೌಡಳ ಸಂಬಂಧದ ಕುರಿತು ಕೆಟ್ಟ ಕಾಮೆಂಟ್ ಬರುತ್ತಿರುವ ಸಮಯದಲ್ಲಿ ನಟ ದರ್ಶನ್ ತೂಗುದೀಪ ಪವಿತ್ರ ಗೌಡ ಖಾಸಗಿ ವಿಡಿಯೋ ಫೋಟೋ ಬಗ್ಗೆ ಚರ್ಚೆ ಶುರುವಾಗಿತ್ತು. ಅಲ್ಲದೆ ದರ್ಶನ್ ತೂಗುದೀಪ ಜೈಲಿಂದ ರಿಲೀಸ್ ಆಗಿ ಸದ್ಯಕ್ಕೆ ಹೊರಗೆ ಬರಲ್ಲ ಎನ್ನುವ ಮಾತು ಕೇಳಿಬಂದಿತ್ತು. ಆದರೆ ಈಗ ಕೇಳಿ ಬಂದ ಮಾಹಿತಿ ಪ್ರಕಾರ ಪೊಲೀಸರ ಎಡವಟ್ಟಿನ ಪರಿಣಾಮ ದರ್ಶನ್ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಜೈಲಿನಿಂದ ಹೊರಗೆ ಬರುವ ವಿಶ್ವಾಸ ಕೂಡ ದರ್ಶನ್ ತೂಗುದೀಪ ಬಂದಿದೆಯಂತೆ. ಇಂತಹ ಸಮಯದಲ್ಲಿ ಈ ಡೆವಿಲ್ ಗ್ಯಾಂಗ್ ಅಂದ್ರೆ ದರ್ಶನ್ ಗ್ಯಾಂಗ್ ಸೇರಿಕೊಂಡು ರೇಣುಕಾಸ್ವಾಮಿ ಕೊಲೆ ಮಾಡುವಾಗ ಪೊಲೀಸ್ ಲಾಠಿಯಿಂದ ಥಳಿಸಿತ್ತು ಎಂಬ ಆರೋಪ ಕೇಳಿ ಬಂದಿದೆ. ಈಗ ಲಾಠಿ ಕಳೆದುಕೊಂಡು ದರ್ಶನ್ ತೂಗುದೀಪ ಮತ್ತು ಗ್ಯಾಂಗ್ ಕೈಗೆ ಸಿಗುವಂತೆ ಮಾಡಿದ್ದ ಪೇದೆ ಕೂಡ ವಿಚಾರಣೆ ಎದುರಿಸುವಂತೆ ಆಗಿದೆ. ಹೀಗಿದ್ದಾಗ ರೇಣುಕಾಸ್ವಾಮಿ ಹತ್ಯೆ ವೇಳೆ ಪೊಲೀಸರ ಲಾಠಿಯನ್ನೇ ಬಳಸಿದ್ದು ಸಂಚಲನ ಸೃಷ್ಟಿಸಿದೆ. ಅಲ್ಲದೆ ಅದನ್ನೇ ಮುಂದೆ ಇಟ್ಟು ಜಾಮೀನು ಪಡೆದು ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಹೊರಗೆ ಬರಲು ದರ್ಶನ್ ಪ್ಲಾನ್ ಮಾಡಿದ್ದಾರೆ ಅಂತೆ. ಪೊಲೀಸರ ಲಾಠಿ ಬಳಸಿ ಹತ್ಯೆ ಮಾಡಿರುವ ಆರೋಪ ದರ್ಶನ್ ತೂಗುದೀಪ ಮತ್ತು ಗ್ಯಾಂಗ್ನ ವಿರುದ್ಧ ಕೇಳಿ ಬಂದ ಬೆನ್ನಲ್ಲೇ ಪೊಲೀಸರ ತಪ್ಪು ಕೂಡ ಮನವರಿಕೆ ಆಗಿದೆ. ಹೀಗೆ ಕರ್ನಾಟಕ ಪೊಲೀಸರು ಇದೊಂದು ಎಡವಟ್ಟನ್ನೇ ಮುಂದೆ ಇಟ್ಟುಕೊಂಡು ಜೈಲಿನಿಂದ ಹೊರಬರಲು ಇದೀಗ ದರ್ಶನ್ ತೂಗುದೀಪ ಗ್ಯಾಂಗ್ ಸಂಚು ಮಾಡಿದೆ ಎಂಬ ಮಾಹಿತಿ ಹರಡಿದೆ. ಈ ಪೈಕಿ ಮೊದಲಿಗೆ ದರ್ಶನ್ ತೂಗುದೀಪ ಹೊರಗೆ ಕಳುಹಿಸಿ ಆ ನಂತರ ಅಭಿಮಾನಿಗಳನ್ನು ಕೂಡ ಅಂದ್ರೆ ದರ್ಶನ್ ಜೊತೆಗೆ ಕೊಲೆ ಆರೋಪದಲ್ಲಿ ಜೈಲು ಸೇರಿದವರನ್ನು ಕೂಡ ಹೊರಗೆ ಕರೆಸುವ ಪ್ಲಾನಿಂಗ್ ನಡೆಯುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಪೊಲೀಸರ ಲಾಠಿ ಜೊತೆಗೆ ರೇಣುಕಾಸ್ವಾಮಿ ಹತ್ಯೆಗೆ ಕರೆಂಟ್ ಶಾಕ್ ಕೊಡಲು ಮೆಕ್ಕರ್ ಹಾಗೂ ಹಿಕ್ಕಮುಗ ಬಾರಿಸಲು ಹಗ್ಗ ಕೂಡ ಬಳಸಿತ್ತು. ದರ್ಶನ್ ಮತ್ತು ಈ ಗ್ಯಾಂಗ್ ಮೇಲೆ ಆರೋಪ ಇದೆ. ಇದೇ ತರದ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.